Okay. Yesterday, I think we had stopped after learning about aromaticity, andre based on a few of the top points like aromatic compounds andre eno, non-aromatic compounds andre eno, anti-aromatic compounds andre eno anta. Basically, iga aromatic compounds andre ಏನಂತ ಹೇಳಿದೆ, criteria ಏನ್ ಕೊಟ್ಟಿದೆ ಅಂದ್ರೆ ಒಂದು ಪ್ಲೆನಾರಿಟಿ ಮೇಲೆ ಕರೆಕ್ಟಾ, ರಿಂಗ್ ಆಗಿರ್ಬೇಕು, sp2 ಹೈಬ್ರಿಡೈಸ್ಡ್ ಆಗಿರ್ಬೇಕು, ಮತ್ತೆ ಹುಕ್ಕಲ್ಸ್ ರೂಲ್ ಅಂದ್ರೆ 4n+2 pi electrons ಆಗಿದ್ರೆ ತರ ಇದ್ರೆ ನಾವು ಅರೋಮ್ಯಾಟಿಕ್ ಅಂತೀವಿ. 4n pi electrons ಆಗಿದ್ರೆ ಆಂಟಿ ಅರೋಮ್ಯಾಟಿಕ್ ಅಂತೀವಿ. ಎರಡನ್ನೂ ಆಗಿರ್ಲಿಲ್ಲ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ನಾನ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಂತ ಹೇಳಿದೆ. Isn't it? I think after this I had stopped the class. Okay, today we are going to deal with the last topic of the class, and that is the most interesting one. I think idu nimma second piece gu tumba important. Okay, there are some few reactions what you have to learn. Okay na, and this is the final topic for this class and for this lesson also. Okay, what is that anta noduva. Okay na, so today's topic what you have to learn about is the chemical properties of benzene. Yenide chemical properties and what might be the chemical reactions another today's topic. Okay, now before moving on, okay, usually ಈಗ ಬೆನ್ಝೀನ್ ನ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬೇಸಿಕಲಿ ಬೆನ್ಝೀನ್ ಅಂದ್ರೆ ಸ್ಟ್ರಕ್ಚರ್ ಹೇಗೆ ಅಂತ ನೋಡುವ. ರೈಟ್, ಫಸ್ಟ್ ಥಿಂಗ್ ಇಸ್ now basically you write benzene like this, correct? You write like this and you'll have alternate single and double bonds. ಹೌದಾ, ನಿಮ್ಮ ಹತ್ರ ಏನಿರುತ್ತೆ, you'll have alternate single and double bonds. That means ಇಲ್ಲಿ ಏನಾಗುತ್ತೆ, you have electron rich benzene ಏನಾಗಿರುತ್ತೆ, it will have electrons in it, which okay ನಾ ಇಲ್ಲೇನಿದೆ electrons ಇದೆ which can be taken by others. ಹೌದಾ, ಈಗ ಬೇರೆ ಏನ್ ಎಲಿಮೆಂಟ್ಸ್ ಇದೆ ಅದೇನ್ ಮಾಡ್ಬೋದು, ಮೇ ಬಿ the species can come and take this electrons. okay ನಾ, that means ನಾನು ಏನ್ ಮಾಡ್ಬೋದು, ಈ ಬಾಂಡ್ ಅನ್ನ ಬ್ರೇಕ್ ಮಾಡ್ಬಿಟ್ಟು ಎಲೆಕ್ಟ್ರಾನ್ಸ್ ಅನ್ನ ಇನ್ನೊಂದಿಗೆ ಕೊಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಪೋಸ್ ಏನಾದ್ರೂ ನಾನು ಈ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇಫ್ ಇನ್ ಕೇಸ್ ಐ ಬ್ರೇಕ್ ದಿಸ್ ಬಾಂಡ್, ಏನಾಗುತ್ತೆ, ಯಾವ್ದೋ ಒಂದು ಬಾಂಡ್ ಅನ್ನ ಬ್ರೇಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಇದು ಹೋಯ್ತು, ಈ ಬಾಂಡ್ ಹೋಯ್ತು. ಇನ್ ಕೇಸ್ ಇಲ್ಲಿ ಏನಾಯ್ತು, ಬಾಂಡ್ ಹೋಗ್ಬಿಟ್ರು, ಬಾಂಡ್ ಹೋದ್ರೆ ಇನ್ನೇನಾಗುತ್ತೆ, ಫಸ್ಟ್ ಥಿಂಗ್ ಇಸ್ ಇಲ್ಲಿ ಕಾಂಜುಗೇಷನ್ ಹೋಗುತ್ತೆ, ಒಂದು ರೆಸೊನೇಟಿಂಗ್ ಸ್ಟ್ರಕ್ಚರ್ ಹೋಗುತ್ತೆ, ರೆಸೊನೆನ್ಸ್ ಇರೋದಿಲ್ಲ ಅದ್ರೊಳಗೆ, ಇನ್ನೊಂದು ಕಾಂಜುಗೇಷನ್ ಆಲ್ಟರ್ನೇಟಿವ್ ಡಬಲ್ ಅಂಡ್ ಸಿಂಗಲ್ ಬಾಂಡ್ ಹೋಗುತ್ತೆ, ಕರೆಕ್ಟ್ ನಾ. ಹಾಗಾಗಿ ಸಪೋಸ್ ಇಲ್ಲಿ ಹೋಯ್ತು ಅಂದ್ರೆ ಇಲ್ಲಿ ಏನಾಗುತ್ತೆ, ಸಪೋಸ್ ಇದೇನಾಯ್ತು, ಎಲೆಕ್ಟ್ರಾನ್ಸ್ ಹೊರಗೋಯ್ತು ಅನ್ಕೊಳ್ಳೋಣ, ಇಲ್ಲೇನಾಗುತ್ತೆ, ಕಾರ್ಬನ್ ಬಿಕಮ್ಸ್ ಪಾಸಿಟಿವ್, ಅದ್ರ ಜೊತೆ ಏನಿರುತ್ತೆ, ಒಂದು ಹೈಡ್ರೋಜನ್ ಇರುತ್ತೆ. ಓಕೆ, ಹಾಗಾದ್ರೆ ಈಗ ಎಲೆಕ್ಟ್ರಾನ್ಸ್ ಅನ್ನ ಯಾವ್ದು ತಗೊಂಡು, ರೈಟ್, ವಿಚ್ ಒನ್ ಹ್ಯಾಸ್ ಟೇಕನ್ ದ ಎಲೆಕ್ಟ್ರಾನ್ಸ್, ಮೇ ಬಿ ಇಫ್ ಐ ಹ್ಯಾವ್ ಟು ಸೇ, ಮೇ ಬಿ ಇಟ್ ವಾಸ್ ಟೇಕನ್ ಬೈ ಇದನ್ನ ಹೋಯ್ತು ಅಂದ್ರೆ ಮೇ ಬಿ ಇಲ್ಲಿ ಏನಾಗಿರ್ಬೋದು, ಇನ್ನೊಂದು ಕಾಂಪೌಂಡ್, ದಟ್ ಈಸ್ ಯೋರ್, just give me a moment students. Okay, ಏನ್ ತಗೊಂಡಿರ್ಬೋದು ಅಂದ್ರೆ which will actually need electrons, which is electron deficient species, ಅದನ್ನ ನಾವು ಏನಂತ ಕರಿತೀವಿ, it is known as electrophile, correct ನಾ. electron deficient species ಅನ್ನ ನಾವು ಏನಂತ ಹೇಳ್ತೀವಿ, electrophile ಅಂತ ಹೇಳ್ತೀವಿ. I think this you have learnt in the previous chapter, electrophile ಮತ್ತೆ nucleophile difference. so ಇದೇನ್ ಮಾಡ್ತೀವಿ, ಈಗ electrophile ಬಂತು, ಅಲ್ಲಿ ಅಟ್ಯಾಕ್ ಆಗುತ್ತೆ, ಕರೆಕ್ಟ್, ಅಲ್ಲಿ ಏನಾಗುತ್ತೆ, electrophile ಬಂದು ಅಟ್ಯಾಕ್ ಆಗ್ಬಿಟ್ಟು what happens, ಅಲ್ಲಿಗೆ ನಾವು ಅದನ್ನ electrons, maybe I can just show you like this. ಸಪೋಸ್ ಈ ತರ ಇತ್ತು ಅಂತ ಅನ್ಕೊಳ್ಳೋಣ. ಓಕೆನಾ, ಮೇ ಬಿ ನನ್ನ ಹತ್ರ ಈ ತರ ಇತ್ತು. ಓಕೆ, ಈಗ ಏನಾಯ್ತು, ಈ ಬಾಂಡ್ ನಾವು ಬ್ರೇಕ್ ಮಾಡಿದ್ವಿ, ಅಲ್ಲಿಗೆ ಏನಾಯ್ತು, ಮೈ ಎಲೆಕ್ಟ್ರೋಫೈಲ್ ವಿಲ್ ಕಮ್ ಅಂಡ್ ಅಟ್ಯಾಕ್. ಓಕೆನಾ, ಎಲೆಕ್ಟ್ರೋಫೈಲ್ ಬಂತು, ಇಲ್ಲಿ ಅಟ್ಯಾಕ್ ಆಯ್ತು ಅಂದ್ರೆ ಇಲ್ಲೇನಾಗುತ್ತೆ, ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನಾವು ಕಾರ್ಬನಿಕ್ ಟೆಟ್ರಾವೇಲೆನ್ಸ್ ಇದೆ ಅಂದ್ರೆ ಒಂದ್ ಬಾಂಡ್ ಇಲ್ಲಿದೆ, ಎರಡನೇ ಬಾಂಡ್ ಇಲ್ಲಿದೆ, ಮೂರನೇದು ಏನಾಗಿರುತ್ತೆ, ಹೈಡ್ರೋಜನ್, ಇನ್ನೊಂದು ಹೋಯ್ತು. ಸೊ ಈಗ ಏನ್ ಮಾಡುತ್ತೆ, ಸಿನ್ಸ್ ನನಗೆ ಕಾಂಜುಗೇಷನ್ ಬಂದಿರೋದ್ರಿಂದ ಬೇಕು ಅಂದ್ರೆ ಇದೇನಾಗುತ್ತೆ, ಈ ಹೈಡ್ರೋಜನ್ ಏನ್ ಮಾಡುತ್ತೆ, ತನ್ನ ಎರಡು ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿಗೆ ಬಿಸಾಡುತ್ತೆ. ಓಕೆನಾ, it will throw both the electrons towards it, such that what I get a structure like this, such that I got back my structure. hydrogen ಏನಾಗುತ್ತೆ, ಹೊರಗಡೆ ಪ್ರೋಟಾನ್ ಇನ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಿದೀವಿ ನಾವು, we are replacing one type of a compound by other. ಅಂದ್ರೆ ನಾನು ಏನ್ ಮಾಡ್ತಿದ್ದೀನಿ, ಎಲೆಕ್ಟ್ರೋಫೈಲ್ ಅನ್ನ ಹಾಕ್ಬಿಟ್ಟು ಹೈಡ್ರೋಜನ್ ಅನ್ನ ತೆಗಿತಿದ್ದೀನಿ. ದಟ್ ಮೀನ್ಸ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್. ಹಾಗಾದ್ರೆ ಇದನ್ನ ನಾನು ಏನಂತ ಹೇಳ್ತಿದ್ದೀನಿ, ಒನ್ ಆಫ್ ದ ಎಲಿಮೆಂಟ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ದ ಅದರ್. ಹಾಗಾದ್ರೆ ಈ ರಿಯಾಕ್ಷನ್ ಅನ್ನ ನಾವು ಏನಂತ ಕರಿತಿದ್ವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆ, ನಾನು ಹೈಡ್ರೋಜನ್ ಅನ್ನ ಏನಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಯೂಸಿಂಗ್ ಅನ್ ಎಲೆಕ್ಟ್ರೋಫೈಲ್. ಅದಕ್ಕೆ ನಾವು ಏನಂತ ಕರಿತೀವಿ, ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಮೈ benzene cannot, so addition ಆಗೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಯಾವ ತರದ ಕೆಮಿಕಲ್ ರಿಯಾಕ್ಷನ್ ಸಿಗುತ್ತೆ ಬೆನ್ಝೀನ್ ಅನ್ನ ಯೂಸ್ ಮಾಡುತ್ತೆ ಅಂದ್ರೆ, ದಟ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂದ್ರೆ ಯೂಶಲಿ ನನ್ನ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ, ಹೌ ಕ್ಯಾನ್ ಐ ಕ್ಲಾಸಿಫೈ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ ಅಂದ್ರೆ, ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಓಕೆನಾ, ಯಾವ ತರ ಕ್ಲಾಸಿಫೈ ಮಾಡ್ಬೋದು, ಮೇ ಬಿ ಬೆನ್ಝೀನ್ ಬೇಕು ಅಂತ ತಾನಾಗೆ ಒಪ್ಕೊಂಡ್ ಮಾಡೋದು, ದಟ್ ಈಸ್ ಬೈ ವಿಲ್ಲಿಂಗ್ ನೇಚರ್, ದಟ್ ಇಸ್ ನೋನ್ ಆಸ್
ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆನಾ, ನಾವ್ ಅದನ್ನ ಏನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಿತೌಟ್ ವಿಲ್ಲಿಂಗ್, ಅನ್ವಿಲ್ಲಿಂಗ್ ಆಗಿ ಬೇಕು ಬೇಡ ಅನ್ನೋಂಗ್ ಮಾಡೋ ರಿಯಾಕ್ಷನ್ ಅನ್ನ ನಾನು ಏನಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ಅಡಿಷನ್ ರಿಯಾಕ್ಷನ್. ಸೊ ಬೇಸಿಕಲಿ ನನ್ನ ಬೆನ್ಸಿನ್ ಏನಿದೆಯೋ ಇಟ್ ಕ್ಯಾನ್ ಮೇಕ್ ಟೂ ಟೈಪ್ಸ್ ಆಫ್ ರಿಯಾಕ್ಷನ್, ದಟ್ ಇಸ್ ಒನ್ ಇಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ಅಡಿಷನ್ ರಿಯಾಕ್ಷನ್. ಬೆನ್ಸಿನ್ ಏನಿದೆಯೋ ಇಟ್ ರೆಡಿಲಿ ಡಸಂಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಓಕೆನಾ, ಲೈಕ್ ಅದು ಅನ್ಸ್ಯಾಚುರೇಟೆಡ್ ಕಾರ್ಬನ್ಸ್, ಇದು ರೆಡಿಯಾಗಿ ಮಾಡೋದಿಲ್ಲ. ಬಟ್ ಅಡಿಷನ್ ಟು, ಯಾಕೆ ರೆಡಿಯಾಗಿ ಅದು ಅಡಿಷನ್ ಮಾಡೋದಿಲ್ಲ ಅಂದ್ರೆ ಐ ಟೋಲ್ಡ್ ದ ರೀಸನ್. ಇಲ್ಲಿ ಬರೀ ಅಡಿಷನ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಬರೀ ಯಾವ್ದೋ ಒಂದು ಎಲೆಕ್ಟ್ರೋಫೈಲ್ ಅನ್ನ ಆಡ್ ಮಾಡಕ್ ಹೋದ್ರೆ ಇದು ಕಾಂಜುಗೇಷನ್ ಕಳ್ಕೊಂಡ್ಬಿಡುತ್ತೆ. ಕಾಂಜುಗೇಷನ್ ಕಳ್ಕೊಳ್ಳೋದ್ರಿಂದ ಅದೇನಾಗುತ್ತೆ, ನಮಗೆ ಆರೋಮ್ಯಾಟಿಕ್ ಆಗಿ ಉಳಿಯೋದಿಲ್ಲ, ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಹಾಗಾಗಿ ಅದು ಅಡಿಷನ್ ರಿಯಾಕ್ಷನ್ ಅನ್ನು ತೋರಿಸಲ್ಲ, ಇನ್ಸ್ಟೆಡ್ ಇಟ್ ಶೋಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ರೆಡಿಲಿ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ನಾವು ಮೂವಿಂಗ್ ಆನ್ ಟು ಅಡಿಷನ್ ರಿಯಾಕ್ಷನ್ಸ್. ಯಾವ್ದಪ್ಪ, ಯಾವ ಅಡಿಷನ್ ರಿಯಾಕ್ಷನ್ಸ್ ಇದೆ ನಮಗೆ ಬೆನ್ಸಿನ್ಗೆ ಅಂತ ನೋಡೋಣ. ಯೂಶಲಿ ಅಡಿಷನ್ ರಿಯಾಕ್ಷನ್ ಆಫ್ ಬೆನ್ಸಿನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ದೇರ್ ಆರ್ ಬೇಸಿಕಲಿ 3, ಓಕೆನಾ, ನೇಮ್ಡ್ ಒನ್ಸ್. ದಟ್ ಇಸ್ ಫಸ್ಟ್ ಒನ್ ಬಂದು ಕ್ಲೋರಿನೇಷನ್ ಅಂತ ಹೇಳ್ತೀವಿ. ಓಕೆನಾ, ಅಡಿಷನ್ ರಿಯಾಕ್ಷನ್ ಅಂದ್ರೆ ಯಾವ್ದಿದೆ ನನಗೆ, ಕ್ಲೋರಿನೇಷನ್. ಸೆಕೆಂಡ್ ಒನ್ ಹೈಡ್ರೋಜನೇಷನ್. ಓಕೆ, ಸೆಕೆಂಡ್ ಒನ್ ಯಾವುದು, ಹೈಡ್ರೋಜನೇಷನ್. ಥರ್ಡ್ ಒನ್ ಬಂದು ಓಝೋನಾಲಿಸಿಸ್ ಅಂತ ಹೇಳ್ತೀವಿ. ಓಕೆನಾ, ಓಝೋನಾಲಿಸಿಸ್ ಅಂತ. ಇವು 3 ರಿಯಾಕ್ಷನ್ಸ್ ಎಲ್ಲಿದ್ದಾವೆ, ಬೆನ್ಸಿನ್ ನ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಾವು ಬೇಸಿಕಲಿ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಮೇ ಬಿ ಬೆನ್ಸಿನ್ ಅಲ್ಲಿ ಇರುವಂತಹ ಪೈ ಬಾಂಡ್ ಏನಿದೆಯೋ ಅದನ್ನ ಬ್ರೇಕ್ ಮಾಡ್ತಾ ಇದೀವಿ. ಓಕೆನಾ, ಇದು ಒಂಥರದ್ದು ರೇರ್ ಕೈಂಡ್ ಆಫ್ ರಿಯಾಕ್ಷನ್ಸ್. ಓಕೆನಾ, ವಿ ಆರ್ ಬ್ರೇಕಿಂಗ್ ದ ಪೈ ಬಾಂಡ್ಸ್ ಹಿಯರ್. ನಾವು ಸಪೋಸ್ ಈಗ ನಾನು ಹೈಡ್ರೋಜನೇಷನ್ ಕ್ಲೋರಿನೇಷನ್ ಒಂದೇ ತರ ತೋರಿಸಬಹುದು ನೋಡಿ. ಸಪೋಸ್ ಈಗ ನನ್ನ ಹತ್ರ ಬೆನ್ಸಿನ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಇದು ಬೆನ್ಸಿನ್. ಬೆನ್ಸಿನ್ ನ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಬರ್ದೆ. ಓಕೆ, ನಾವು ಸಪೋಸ್ ಈಗ ಹೈಡ್ರೋಜನೇಷನ್ ಆಗುತ್ತೆ ಅಥವಾ ಕ್ಲೋರಿನೇಷನ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಹೈಡ್ರೋಜನೇಷನ್ ಅಂದ್ರೆ ಏನು, ಇಟ್ಸ್ ಲೈಕ್ ಅಡಿಷನ್ ಆಫ್ ಹೈಡ್ರೋಜನ್. ಓಕೆನಾ, ಹೈಡ್ರೋಜನ್ ಅನ್ನ ಆಡ್ ಮಾಡ್ತಿದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಮೇ ಬಿ ನಿಕಲ್ ಆರ್ ಪ್ಲಾಟಿನಮ್, ಯಾವ್ದೋ ಒಂದು ಕ್ಯಾಟಲಿಸ್ಟ್ ಇರುತ್ತೆ ಅಟ್ ದಿಸ್ ಟೆಂಪರೇಚರ್. ಇದು ಅಥವಾ ಇನ್ನೊಂದೇನು, ಕ್ಲೋರಿನೇಷನ್. ಓಕೆನಾ, ದಟ್ ಇಸ್ ವಾಟ್ ಅಡಿಷನ್ ಆಫ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಯುವಿ ಲೈಟ್. ಓಕೆನಾ, ನಾವು ಇಲ್ಲಿ ನಾನು ಏನಂತ ಹೇಳಿದೆ, ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನಂತ ಹೇಳ್ತಾ ಇದ್ದೀನಿ, ಮೇ ಬಿ ದ ಬ್ರೇಕಿಂಗ್ ಆಫ್ ದ ಬಾಂಡ್ಸ್ ಅಂತ ಹೇಳ್ತಿದ್ದೀನಿ. ಓಕೆನಾ, ಬಾಂಡ್ ಬ್ರೇಕ್ ಆಗ್ತಿದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಸಪೋಸ್ ಈಗ ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ಏನಾಗುತ್ತೆ, ಆಲ್ ವಿ ವಿಲ್ ಗೆಟ್ ಸಿಂಗಲ್ ಹೈಡ್ರೋಜನ್ಸ್. ಒಂದು ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ನನಗೆ ಏನಾಗುತ್ತೆ, ಇಲ್ಲಿ ಒಂದೊಂದು ಸಿಂಗಲ್ ಹೈಡ್ರೋಜನ್ಸ್ ಬರ್ತವೆ, ಅದ್ರ ಜೊತೆ ಬಾಂಡ್ ಬ್ರೇಕ್ ಆಗ್ತವೆ. ಕರೆಕ್ಟಾ, ಅಲ್ಲಿಗೆ ನಾನು ಏನ್ ಮಾಡ್ತೀನಿ, ಅಗೇನ್ ಐಲ್ ಬಿ ಆಡ್, ಇಲ್ಲಿ ಏನಾಗುತ್ತೆ, ಇಲ್ಲಿ ಎಂಟಿ ಇರೋದಕ್ಕೆ ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀನಿ. ಇಫ್ ಇನ್ ಕೇಸ್ I break the bond, then what does it give rise to andre, it gives rise to something known as like this. Okay na, ಇಲ್ಲಿ ಏನಾಗುತ್ತೆ, I get a cyclohexane ಸಿಗುತ್ತೆ. ಅಂದ್ರೆ I'm adding hydrogens into there such that ನನಗೆ ಏನ್ ಸಿಕ್ತು, I am getting a cyclohexane. ಓಕೆ ನಾ, ಇಲ್ಲಿ ಏನೇನ್ ಎಂಟಿ ಇರ್ತಾವಲ್ಲ, ಈಗ ಕಾರ್ಬನ್ ಏನಾಗುತ್ತೆ, ಸಿ ಯೂಶಲಿ ಕಾರ್ಬನ್ಗೆ ಎಷ್ಟು ಬಾಂಡ್ ಅಪ್ಪ, 4 ಬಾಂಡ್. ಈಗ ಇಲ್ಲಿ ಏನಾಯ್ತು, 1 ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ಕಾರ್ಬನ್ ವಿಲ್ ಬಿಕಮ್ 3. ಅಂದ್ರೆ ಇಲ್ಲಿ ನೋಡಿ 1 2, ಇದು ಥರ್ಡ್ ಒನ್ ಹೈಡ್ರೋಜನ್ ಇರುತ್ತೆ, 4ನೇದು ಏನಾಗಿರುತ್ತೆ, ಎಂಟಿ ಇರುತ್ತೆ. ಇಲ್ಲಿ ಕಾರ್ಬನ್ ಟು ಕಾರ್ಬನ್, ಕಾರ್ಬನ್ ಟು ಕಾರ್ಬನ್, ಇಲ್ಲಿ ಹೈಡ್ರೋಜನ್ ಇದೆ. 4ನೇದು ಏನ್ ಮಾಡುತ್ತೆ, ಒಂದು ಹೈಡ್ರೋಜನ್ ಬಂದು ಅಲ್ಲಿಗೆ ಅಟ್ಯಾಚ್ ಆಗುತ್ತೆ. ಓಕೆನಾ, ಸಚ್ ದಟ್ ಇಟ್ ಫಾರ್ಮ್ಸ್ ವಾಟ್, ಸೈಕ್ಲೋಹೆಕ್ಸೇನ್. ಐ ಹೋಪ್ ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ನಿಮಗೆ ಬರುತ್ತೆ ಅಂತ ಅನ್ಕೊಳ್ತೀನಿ. ಓಕೆ, ನಾವು ಇದೇನು, ಇಟ್ ಇಸ್ ಅ ಕೈಂಡ್ ಆಫ್ ರಿಡಕ್ಷನ್ ರಿಯಾಕ್ಷನ್ ಅಲ್ವಾ. ಹೈಡ್ರೋಜನ್ ಬಂದು ಆಡ್ ಆಗ್ತಾ ಇದೆ, ಹೈಡ್ರೋಜನೇಷನ್ ರಿಯಾಕ್ಷನ್. ಕ್ಲೋರಿನೇಷನ್ ಆಬ್ವಿಯಸ್ಲಿ ಅದೇ ತರ, ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ರಿಪ್ಲೇಸ್ ಇಟ್. ಓಕೆನಾ, ಅದನ್ನ ಏನ್ ಮಾಡಿ, ರಿಪ್ಲೇಸ್ ಮಾಡಿ ವಿತ್ ವಾಟ್, ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡಿದ್ರೆ ನಾನು ಅದನ್ನ ಏನಂತ ಹೇಳ್ತೀನಿ, ಕ್ಲೋರಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ದಟ್ ಈ ತರ ಅಂದ್ರೆ ಏನು, 1, 2, 3, 4, 5, 6 ಹೆಕ್ಸಾಕ್ಲೋರೋ. ಓಕೆನಾ, ಸೈಕ್ಲೋಹೆಕ್ಸೇನ್ ಅಂತ ಹೇಳ್ತೀವಿ. ಓಕೆನಾ, ದಿಸ್ ಇಸ್ 2 kinds ಆಫ್ ರಿಯಾಕ್ಷನ್. ಒಂದು ಇಲ್ಲಿ ಏನ್ ಮಾಡ್ತಾ ಇದೀವಿ, ವಿ ಆರ್ ಬೇಸಿಕಲಿ ಬ್ರೇಕಿಂಗ್ ದ ಪೈ ಬಾಂಡ್. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ, ಒನ್ ಆಫ್ ದ ಕಾರ್ಬನ್ ವೇಲೆನ್ಸಿ ಅದೇನಾಗುತ್ತೆ, ಅದು ಫ್ರೀ ಆಗುತ್ತೆ. ಕರೆಕ್ಟಾ, ಆ ಫ್ರೀ ಆಗಿರೋ ವೇಲೆನ್ಸಿನ ನಾನು ಏನ್ ಮಾಡ್ತೀವಿ, ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಇಟ್ ವಿತ್ ಸಮಥಿಂಗ್, ಇದು ಹೈಡ್ರೋಜನ್ ಆರ್ ಕ್ಲೋರಿನ್. ಓಕೆನಾ, ಸೊ ಇದನ್ನ ಕ್ಲೋರಿನೇಷನ್ ಅಂಡ್ ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಅಡಿಷನ್ ಆಫ್ ಓಝೋನ್ ಅಥವಾ ಓಝೋನಾಲಿಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಓಝೋನ್ ಅನ್ನ ಆಡ್ ಮಾಡುದು. ಬೇಸಿಕಲಿ ಓಝೋನ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ದಿಸ್ ಇಸ್ ಬೆನ್ಸಿನ್ ಅಂತ ಅನ್ಕೊಳ್ಳೋಣ, ಇದಕ್ಕೆ ಈಗ ನಾನು ಓಝೋನ್ ಆಡ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಇಫ್ ವಿ ಆಡ್ ಓಝೋನ್, ಸೊ ಅದು ಯಾವ ತರ ಕಾಣುತ್ತೆ ಅಂತ ನಾನು ಹೇಳ್ತೀನಿ. ದೆನ್ ಐ ಟೆಲ್ ಯು ಅ ಶಾರ್ಟ್ ಟ್ರಿಕ್ ಟು ರಿಮೆಂಬರ್ ದಟ್. ಓಕೆನಾ, ಸಿ ಈ ತರ ಇರುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ಒಂದು ಓಝೋನ್ ಬಂತು, ಇಲ್ಲಿಗೆ ಆಡ್ ಆಯ್ತು, ಇಲ್ಲಿ ಓಝೋನ್ ಬಂತು, ಇಲ್ಲೊಂದು ಬಾಂಡ್ ಬ್ರೇಕ್ ಮಾಡ್ತೀರಾ, ಇಲ್ಲೊಂದು ಓಝೋನ್ ಆಡ್ ಆಗುತ್ತೆ. ಕರೆಕ್ಟಾ, ಈ ತರ ಆಡ್ ಆಗ್ತಾ ಹೋಗ್ತವೆ. ನಾವು ಇದು ಆಡ್ ಆಯ್ತು ಅಂದ್ರೆ ಓಝೋನ್ ಯಾವ ತರ ಸ್ಟ್ರಕ್ಚರ್ ಬರುತ್ತೆ ಬೇಸಿಕಲಿ ಅಂದ್ರೆ, ಸಮ್ ವಾಟ್ ಲೈಕ್ ದಿಸ್, maybe a structure like this. Just give me a moment, I'll draw the structure. Maybe somewhat like this. Okay na, illondu oxygen, then I have like this,
here one oxygen, here one oxygen, here, and then I'll have here an ending and here. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ we call it as benzene triozonide. ಓಕೆನಾ, ಇದನ್ನ ಏನಂತ ಕರಿತೀವಿ benzene triozonide. ಸೊ ಇದನ್ನ ನಾವು ರಿಡಕ್ಷನ್ ಮಾಡಿದ್ರೆ ಜಿಂಕಿನ ಪ್ರೆಸೆನ್ಸ್ ಅಲ್ಲಿ if I react it, I get molecules of aldehydes ಸಿಗ್ತವೆ. ಕಾರ್ಬನ್ ಟು ಕಾರ್ಬನ್ ಇದಾಗ್ಬಿಟ್ಟು ನನಗೆ aldehydes ಸಿಗ್ತವೆ. ಓಕೆನಾ, ನಾವು ಇದು ಏನ್ ರಿಯಾಕ್ಷನ್ ಇದೆಯೋ this is known as ozonolysis. Now how do you remember it in an easy way? ಈ ತರಾನ ಇದನ್ನ ಈಸಿಯಾಗಿ ಹಿಂಗೆ ಕಲಿಬೇಕು ಅಂದ್ರೆ ಸಪೋಸ್ ಈಗ ಬೆನ್ಸಿನ್ ಇತ್ತು ಅಂತ ಅನ್ಕೊಳ್ಳೋಣ. ಓಕೆನಾ, ನಾನು ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ, ಜಸ್ಟ್ ಲಿಸನ್ ಟು ಮಿ. ಓಕೆನಾ, ಈಗ ಇಲ್ಲೊಂದು ಬಾಂಡ್ ಬ್ರೇಕ್ ಮಾಡಿದ್ವಿ, ಇಲ್ಲೇನ್ ಮಾಡಿ ಒಂದ್ ಆಕ್ಸಿಜನ್ ಇಲ್ಲಿಗೆ ಆಡ್ ಮಾಡಿ, ಒಂದ್ ಆಕ್ಸಿಜನ್ ಇಲ್ಲಿ ಮಾಡಿ. ಓಕೆನಾ, ಈಗ ಇನ್ನೊಂದು ಬಾಂಡ್ ಬ್ರೇಕ್ ಮಾಡಿದ್ರ ಒಂದ್ ಈ ಕಡೆ ಹಾಕಿ, ಒಂದ್ ರೈಟ್ ಸೈಡ್ ಹಾಕಿ. ಅಗೇನ್ ಹಿಯರ್ ಒನ್ ಇಸ್ ಹಿಯರ್. ನಾವ್ ಕಾರ್ಬನ್ ಅಂದ್ರೆ ಹೇಗ್ ಬರೀತೀವಪ್ಪ, ಈಗ ಬೆನ್ಸಿನ್ ರಿಂಗ್ ಸಪೋಸ್ ಈಗ ಒಂದ್ ಬಾಂಡ್ ಹೋಯ್ತು ಅಂದ್ರೆ ದೇರ್ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್ ಬೈ 2 ಹೈಡ್ರೋಜನ್. ಕರೆಕ್ಟಾ, ಈ ತರ ಬಂತು ಅಂತ ಅನ್ಕೊಳ್ಳಿ. ನಾವು ಈಗ ಹೈಡ್ರೋಜನ್ ಇರುತ್ತೆ, ನಿಮಗೆ ಗೊತ್ತಿದೆ ತಾನೆ, ಇಲ್ಲೊಂದು ಹೈಡ್ರೋಜನ್ ಇರುತ್ತೆ, ಇಲ್ಲೊಂದು ಹೈಡ್ರೋಜನ್ ಇರುತ್ತೆ, ಇಲ್ಲೊಂದಿರುತ್ತೆ, 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 ಇಲ್ಲೊಂದಿರುತ್ತೆ. ಕರೆಕ್ಟಾ. ನಾವು ಇಫ್ ಐ ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ ಬೇಸ್ಡ್ ಆನ್ ಓಝೋನಾಲಿಸಿಸ್, ನಾನು ಯಾವ ತರ ಬರಿಬಹುದು ಅಂದ್ರೆ ಸಿ, ಇಲ್ಲೊಂದು ಕಾರ್ಬನ್ ಇತ್ತಪ್ಪ. ಕರೆಕ್ಟಾ, ಡು ಯು ರಿಮೆಂಬರ್ ದೇರ್ ವಾಸ್ ಅ ಕಾರ್ಬನ್. ನೆಕ್ಸ್ಟ್ ಕಾರ್ಬನ್ ಜೊತೆ ಏನಿದೆ, ರಿಮೆಂಬರ್ ಪ್ರಾಪರ್ಲಿ ವಾಟ್ ಇಸ್ ದೇರ್, ಸಿ ಡಬಲ್ ಬಾಂಡ್ ಓ, ಇಲ್ಲೊಂದು ಡಬಲ್ ಬಾಂಡ್ ಓ, ಒಂದು ಹೆಚ್. ಕರೆಕ್ಟಾ, ಆ ತರ ನನಗೆ ಎಷ್ಟು ಕಾರ್ಬನ್ಸ್ ಕಾಣಿಸ್ತಾ ಇದೆ, ಐ ಆಮ್ ಗೆಟಿಂಗ್ 3 ಮಾಲಿಕ್ಯೂಲ್ಸ್. ಕರೆಕ್ಟಾ, ಟೋಟಲ್ ಆಗಿ ಇದ್ ನೋಡಿ, ಇದೆರಡು ಕಂಬೈನ್ ಆದ್ರೆ ಐ ಗೆಟ್ ಸಮಥಿಂಗ್ ಲೈಕ್ ದಿಸ್, CHO ಬಾಂಡ್ CHO. ಆ ತರದ್ದು ಟೋಟಲ್ ನನಗೆ ಸಿಕ್ಕಿದೆ 3 ಮಾಲಿಕ್ಯೂಲ್ಸ್ ಆಫ್ ದಟ್ ಆಲ್ಡಿಹೈಡ್ ಐ ಆಮ್ ಗೆಟಿಂಗ್. ಅದನ್ನೇ ನಾನು ಇಲ್ಲಿ ನಿಮಗೆ ಹೇಳಿರೋದು. ಸಿ 3 ಮಾಲಿಕ್ಯೂಲ್ ಸಿಕ್ತಾ, ಹೇಗ್ ಸಿಕ್ತು, ಬೇಸ್ಡ್ ಆನ್ ದಿಸ್ ರಿಯಾಕ್ಷನ್. ಓಕೆನಾ, ಸಿ ಡಬಲ್ ಬಾಂಡ್. ಓಕೆನಾ, ಯಾಕೆ ಆಕ್ಸಿಜನ್ ಗೆ ವಿತ್ ವಿಲ್ ಬಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಹೆಚ್, ಕಾರ್ಬನ್ ಟು ಕಾರ್ಬನ್ ಒಂದು ಲಿಂಕ್. ಸೊ ಅದನ್ನ ಆಲ್ಡಿಹೈಡ್ ಅಂತ ಹೇಳಿ. ಓಕೆನಾ, ಸೊ ಯೂಶಲಿ ಬೆನ್ಸಿನ್ ಇಫ್ ವೆನೆವರ್ ಇಟ್ ರಿಯಾಕ್ಟ್ಸ್ ವಿತ್ ಓಝೋನ್, ನನಗೆ ಏನ್ ಸಿಗುತ್ತೆ, ವಿ ಗೆಟ್ ಅ triozonide which on further reaction will give us something like an aldehyde. Okay na, so this is about the reactions. Okay, now this was all about reactions. Now moving on to the next kind of reaction, that is substitution. What kind of substitution? Electrophilic substitution reaction. Okay na, what am I talking about? I am talking about electrophilic substitution reaction. Electrophilic substitution reaction. Now electrophiles ಅಂದ್ರೆ ಏನಂತ ಹೇಳಿದೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್. ಯಾವ್ದದು ನ್ಯೂಟ್ರಲ್ ಆಗಿರೋದು, ಪಾಸಿಟಿವ್. ಯಾವ್ದು ಎಕ್ಸಾಂಪಲ್ಸ್ ಕೊಡೋಣ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗೆ. ಇದನ್ನ ನಾವು ನೈಟ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಓಕೆನಾ, ದಿಸ್ ಇಸ್ ನೋನ್ ಆಸ್ ನೈಟ್ರೋನಿಯಂ ಅಯಾನ್. ಮೇ ಬಿ ಸಮ್ ಅದರ್ ಎಕ್ಸಾಂಪಲ್ Br+, ದಿಸ್ ಇಸ್ ನೋನ್ ಆಸ್ ಬ್ರೋಮೋನಿಯಂ ಅಯಾನ್. ಓಕೆನಾ, ಇದನ್ನ ಏನಂತ ಕರಿತೀವಿ, ಬ್ರೋಮೋನಿಯಂ ಅಯಾನ್. ಓಕೆನಾ, ಅದಾದ್ಮೇಲೆ Cl+, ಇದನ್ನ ಏನಂತ ಕರಿತೀವಿ, ಕ್ಲೋರೋನಿಯಂ ಅಯಾನ್. ಓಕೆ, ದಿಸ್ ಇಸ್ ನೋನ್ ಆಸ್ ಕ್ಲೋರೋನಿಯಂ ಅಯಾನ್. ನೆಕ್ಸ್ಟ್ ಅದಾದ್ಮೇಲೆ ಯಾವುದು, CH3+, ದಿಸ್ ಇಸ್ ನೋನ್ ಆಸ್ ಮಿಥೈಲ್ ಕಾರ್ಬೋಕೇಟಯಾನ್. ಇದನ್ನ ನೀವು ಆಲ್ರೆಡಿ ತುಂಬಾ ಸತಿ ಕಲ್ತಿರ್ತೀರಾ, ಮಿಥೈಲ್ ಕಾರ್ಬೋಕೇಟಯಾನ್. ದೀಸ್ ಆಲ್ ಆರ್ ದ ಬೇಸಿಕ್ ಎಕ್ಸಾಂಪಲ್. ನ್ಯೂಟ್ರಲಿಗೆ ಸಲ್ಫರ್ ಟ್ರೈಆಕ್ಸೈಡ್, ಇವನ್ನೆಲ್ಲ ನಾವ್ ಏನಂತ ಹೇಳ್ತೀವಿ, ವಿ ಕಾಲ್ ದೆಮ್ ಆಸ್ ಎಲೆಕ್ಟ್ರೋಫೈಲ್ಸ್. ನಾವು ಬೆನ್ಸಿನ್ ಯೂಶಲಿ ಯಾವ ತರದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಹೋಗುತ್ತೆ ಅಂದ್ರೆ, ದ ಫಸ್ಟ್ ಒನ್ ಇಸ್ ನೋನ್ ಆಸ್ ನೈಟ್ರೇಷನ್. ಓಕೆನಾ, ಏನಂತ ಕರಿತಿದೀವಿ, ನೈಟ್ರೇಷನ್. ಸೆಕೆಂಡ್ ಒನ್ ಇಸ್ ಕ್ಲೋರಿನೇಷನ್ ಅಥವಾ ಹ್ಯಾಲೋಜಿನೇಷನ್ ಅಂತ ಹೇಳ್ತೀವಿ. ಬೇಸಿಕ್ ಆಗಿ ದಿಸ್ ಇಸ್ ನೋನ್ ಆಸ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಥರ್ಡ್ ಒನ್ ಯಾವ್ದಪ್ಪ ಅಂದ್ರೆ ಸಲ್ಫೋನೇಷನ್. ಓಕೆನಾ, ಯಾವ ರಿಯಾಕ್ಷನ್ ಅಂಡರ್ಗೋ ಆಗುತ್ತದೋ, ಸಲ್ಫೋನೇಷನ್. ಫೋರ್ತ್ ಒನ್ ಈಸ್ ಆಲ್ಕೈಲೇಷನ್, ಅಥವಾ ಅದಕ್ಕೆ ಇನ್ನೊಂದು ನೇಮ್ ಇದೆ, ದಟ್ ಇಸ್ ಫ್ರಿಡಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್. ಓಕೆನಾ, ಫ್ರಿಡಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್. ಅದೇ ತರ ಇನ್ನೊಂದಿದೆ, ದಟ್ ಇಸ್ ಅಸೈಲೇಷನ್. ಓಕೆನಾ, ಅಸೈಲೇಷನ್ ಅಥವಾ ಫ್ರಿಡಲ್-ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಬೇಸಿಕಲಿ ಈ 5 ರಿಯಾಕ್ಷನ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಬರುತ್ತೆ. ನಾವು ಹೌ ಡು ವಿ ಸಬ್ಸ್ಟಿಟ್ಯೂಟ್ ದ ಎಲೆಕ್ಟ್ರೋಫೈಲ್ ಅಂತ ನೋಡೋಣ. ದ ಫಸ್ಟ್ ಒನ್ ಇಸ್ ನೈಟ್ರೇಷನ್. ನೈಟ್ರೇಷನ್ ರಿಯಾಕ್ಷನ್ ಅಲ್ಲಿ ಒಂದು ಕಲ್ತ್ರೆ ನೋಡಿ, ಉಳಿದಿರೋದು ನೀವೇ ಮಾಡ್ತೀರಾ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಓಕೆನಾ, ಸಿ ನೈಟ್ರೇಷನ್ ಆಫ್ ಬೆನ್ಸಿನ್ ಅಂದ್ರೆ ಏನ್ ಮಾಡ್ತಾ ಇದೀವಿ ಇಲ್ಲಿ, ಬೇಸಿಕಲಿ ನಿಮಗೆ ಏನ್ ನೆನ್ಪಿರ್ಬೇಕು ಅಂದ್ರೆ, ಏನ್ ನಮ್ಮ ರಿಯೇಜೆಂಟ್ ಏನೋ ಪ್ರಾಡಕ್ಟ್ ಏನ್ ಬರ್ಬೇಕು, ಯಾವ ರಿಯಾಕ್ಟೆಂಟ್ ಏನ್ ರಿಯೇಜೆಂಟ್ ಆಗ್ತದೆ, ಪ್ರಾಡಕ್ಟ್ ಏನ್ ಬರುತ್ತೆ. ನಾವು ನೈಟ್ರೇಷನ್ ಆಫ್ ಬೆನ್ಸಿನ್ ಅಂದ್ರೆ ಏನು, ಫಸ್ಟ್ ನನಗೆ ಏನ್ ಗೊತ್ತಾಗ್ಬೇಕು, ದೇರ್ ಇಸ್ ಬೆನ್ಸಿನ್ ಅಂತ. ಓಕೆನಾ, ಸೊ ಬೆನ್ಸಿನ್ ಅನ್ನ ತಗೊಂಡು if I heat, ಓಕೆನಾ, if a benzene is heated with nitrating mixture. Now what do you mean by nitrating mixture ಅಂದ್ರೆ, I will write it here. Nitrating mixture ಅಂದ್ರೆ it is a mixture of, nitrating mixture ಅಂದ್ರೆ ಏನು, it is a mixture of
concentrated sulfuric acid and concentrated nitric acid. Okay na, idra mixer ge navenanta heltivi nitrating mixture anta heltivi. So when it is mixed with it, okay na, ee nitrating mixture jothe heat madidre nanige ಏನು ಸಿಗುತ್ತೆ ಅಂತ ಹೇಳ್ತಿದ್ದಾರೆ, I am going to get something known as nitrobenzene ಅಂತ ಹೇಳ್ತಿದ್ದಾರೆ. Okay na, what am I going to get? Nitrobenzene. Okay na, nitrobenzene is released ಅಂತ ಹೇಳ್ತಿದ್ದಾರೆ. So this is the reaction. Okay na, ಏನ್ ಮಾಡ್ತಾ ಇದೀನಿ, when a benzene is treated with nitric acid, what am I going to get ಅಂತ ಹೇಳ್ತಿದ್ದಾರೆ students ಅವರು, I am going to get something known as, that is nitrobenzene. Now ಈ ನೈಟ್ರೋಬೆನ್ಸಿನ್ ಹೆಂಗ್ ಬಂತು, ಹಂಗೆ ಡೈರೆಕ್ಟ್ ಆಗಿ ಬರುತ್ತಾ? ದೇರ್ ಆರ್ ಸಮ್ ಸ್ಟೆಪ್ಸ್ ಫಾರ್ ದಟ್. ಓಕೆನಾ, ಮೆಕ್ಯಾನಿಸಮ್, ಹೌ ಡು ವಿ ಗೆಟ್ ದಟ್ ಫೈನಲ್ ಪ್ರಾಡಕ್ಟ್ ಅಂದ್ರೆ ಯೂಶಲಿ ಇಲ್ಲಿ 3 ಸ್ಟೆಪ್ಸ್ ಇದೆ. ಓಕೆನಾ, ನೈಟ್ರೇಷನ್ ಆಫ್ ಬೆನ್ಸಿನ್ ಅಲ್ಲಿ 3 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಬಂದು ನಾನು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಫಾರ್ಮ್ ದ ಎಲೆಕ್ಟ್ರೋಫೈಲ್. ನಾವು ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್ ಅಂತ, ಓಕೆನಾ, ಎಲೆಕ್ಟ್ರೋಫೈಲ್ ಅನ್ನ ನಾನು ಫಾರ್ಮ್ ಮಾಡ್ಬೇಕು. ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರೋಫೈಲ್? ನಾನು ಅವಾಗ್ಲೇ ಹೇಳಿದೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅಂದ್ರೆ ಈ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಏನ್ ನೈಟ್ರಿಕ್ ಆಸಿಡ್ ಇದೆಯೋ, ವೆನ್ ದೇ ಕಂಬೈನ್, ಅವು ಕಂಬೈನ್ ಆದಾಗ ನನಗೆ ಏನೇನ್ ಸಿಗುತ್ತೆ ಅಂದ್ರೆ, ಐ ಗೆಟ್ ಅ ನೈಟ್ರೋನಿಯಂ ಅಯಾನ್, ದೆನ್ ಐ ಗೆಟ್ HSO4 ಮೈನಸ್ ಅಂಡ್ ವಾಟರ್. ಇಲ್ಲಿ ನೈಟ್ರೋನಿಯಂ ಅಯಾನ್ ಏನ್ ಪ್ರೊಡ್ಯೂಸ್ ಆಗಿದೆಯೋ, ದಿಸ್ ಇಸ್ ನೋನ್ ಆಸ್ ಎಲೆಕ್ಟ್ರೋಫೈಲ್. ಓಕೆನಾ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ದಟ್ ಇಸ್ ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಅಟ್ಯಾಕ್ ಆಫ್ ಎಲೆಕ್ಟ್ರೋಫೈಲ್, ಅಟ್ಯಾಕ್ ಆಫ್ electrophile, attack of electrophile to the benzene ring. Okay na, attack of electrophile to the benzene ring. Okay, ಈಗ ನಾನು ಏನ್ ಮಾಡ್ಬೇಕು, benzene ring ಅನ್ನ ತಂದು ಆ benzene ring ಅಲ್ಲಿ I have to attack that nitronium ion. ಅದು ಯಾವ ತರ ಅಟ್ಯಾಕ್ ಆಗುತ್ತೆ ಅಂದ್ರೆ, ಸಿ ಯೂಶಲಿ ನಾನು ಏನಂತ ಹೇಳಿದೆ, ಬೆನ್ಸಿನ್ ಹತ್ರ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರುತ್ತೆ, ಅದೇನ್ ಮಾಡುತ್ತೆ, ಇಟ್ ವಿಲ್ ಡೊನೇಟ್. ಓಕೆನಾ, ಅದೇನ್ ಮಾಡುತ್ತೆ, ನೈಟ್ರೋನಿಯಂ ಅಯಾನ್ ಸಿನ್ಸ್ ಇಟ್ ಇಸ್ ಡಿಫಿಷಿಯಂಟ್ ಅದಕ್ಕೆ ಕೊಟ್ಬಿಟ್ಟು ಇಲ್ಲೇನಾಗುತ್ತೆ, ನಾವು ಇಲ್ಲೇನಾಗುತ್ತೆ, ಬಾಂಡ್ ಹೋಗುತ್ತೆ, ಒಂದ್ ಬಾಂಡ್ ಹೋಯ್ತಾ, ಕಾರ್ಬನಿಗೆ ಏನ್ ಬಂತು, ಪಾಸಿಟಿವ್. ಇಲ್ಲೇನಾಗುತ್ತೆ, ನೈಟ್ರೋಜನ್ ಬಂದು ಅಟ್ಯಾಕ್ ಆಗುತ್ತೆ. ವಾಟ್ ಇಸ್ ದೇರ್ ಹಿಯರ್ ಅಲಾಂಗ್ ವಿತ್ ದಟ್, ದೇರ್ ಇಸ್ ಹೈಡ್ರೋಜನ್. ಓಕೆ, ನಾವು ಥರ್ಡ್ ಸ್ಟೆಪ್, ವಾಟ್ ಹ್ಯಾಪನ್ಸ್, ರಿಮೂವಲ್ ಆಫ್ ದ ಪ್ರೋಟಾನ್. ಯಾಕೆ ಕಾಂಜುಗೇಷನ್ ವಾಪಸ್ ಬೇಕು ನಮಗೆ, ರಿಮೂವಲ್ ಆಫ್ ದ ಪ್ರೋಟಾನ್, ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ಕಾರ್ಬೋಕೇಟಯಾನ್. ಕಾರ್ಬೋಕೇಟಯಾನ್ ಅಂದ್ರೆ ಯಾವುದು, ಕಾರ್ಬನ್, ಕರೆಕ್ಟ್, ವಿಚ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. ಸೊ ಏನ್ ಮಾಡ್ತೀನಿ, ಇಲ್ಲಿಂದ ಪ್ರೋಟಾನ್, ಇಲ್ಲಿ ಏನ್ ಹೈಡ್ರೋಜನ್ ಇದೆ ಅಲ್ಲ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿರುತ್ತಾ, ಈ ಹೈಡ್ರೋಜನ್ ಏನ್ ಮಾಡುತ್ತೆ, ತನ್ನ 2 ಎಲೆಕ್ಟ್ರಾನ್ಸ್ ಇಲ್ಲಿ ಕೊಡುತ್ತೆ, ಅಂಡ್ ಇಟ್ ಕಮ್ಸ್ ಔಟ್ ಹೌ ಆಸ್ H ಪ್ಲಸ್. ಅದೇನ್ ಮಾಡುತ್ತೆ, ಈ ಹೆಚ್ಚು ಇದ್ರ ಜೊತೆ ಕಂಬೈನ್ ಆಗುತ್ತೆ, ಯಾವ್ದ್ರ ಜೊತೆ, ಈ HSO4 ಜೊತೆ ಕಂಬೈನ್ ಆಗ್ಬಿಟ್ಟು ವಾಟ್ ಡು ಐ ಗೆಟ್, ಈಗ ನಾರ್ಮಲ್ ಆಗಿ ನನಗೆ ಇಲ್ಲಿ ಏನ್ ಸಿಕ್ತು, ಐ ಗಾಟ್ ನೈಟ್ರೋಬೆನ್ಸಿನ್ ಅಲಾಂಗ್ ವಿತ್ H2SO4. ಓಕೆನಾ, ಇದನ್ನ ನಾವೇನಂತ ಹೇಳ್ತೀವಿ, ಐ ಗಾಟ್ ದ ಫೈನಲ್ ಪ್ರಾಡಕ್ಟ್, ದಟ್ ಇಸ್ ನೈಟ್ರೋಬೆನ್ಸಿನ್. ಸೊ ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ನೈಟ್ರೋಜನ್. ಫಸ್ಟ್ ಏನ್ ಮಾಡಿದೆ, ಎಲೆಕ್ಟ್ರೋಫೈಲ್ ಪ್ರೊಡ್ಯೂಸ್ ಮಾಡ್ಕೊಂಡೆ, ಅದನ್ನ ರಿಂಗ್ ಮೇಲೆ ಅಟ್ಯಾಕ್ ಆಗೋಂಗ್ ಮಾಡಿದೆ, ಅಂಡ್ ದೆನ್ ಫೈನಲ್ ಆಗಿ ಒಂದು ಪ್ರೋಟಾನ್ ಅನ್ನ ರಿಮೂವ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ, ಐ ಗೆಟ್ ದ ಫೈನಲ್ ಪ್ರಾಡಕ್ಟ್. ಓಕೆನಾ, ಸೊ ದಿಸ್ ಇಸ್ ನೋನ್ ಆಸ್ nitration of benzene. Okay, what is this called as? This is called as nitration of benzene. Now moving on to the second one. Second ಯಾವುದು ಅಂದ್ರೆ reaction, that is halogenation. Okay na, ಇಲ್ಲಿ basically chlorination ಅಥವಾ ಯಾವುದಾದ್ರೂ ಒಂದು ಮಾಡಿ ತೋರಿಸ್ತೀನಿ. That is same kind. ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ, reagent ಮಾತ್ರ change ಆಗುತ್ತೆ. Okay na, only what is going to change, only my reagent is going to change. Now what do you mean by reagent? Okay, just give me a moment, students. Okay, now what do you mean by a reagent? So what is that reagent? Okay, what do you think is a reagent? Last one in which we did, okay, the reagent which was used was, see, concentrated nitric acid and concentrated sulfuric acid, isn't it? That was for the nitration of benzene. So basically in this halogenation, again the reactant is benzene. Okay na, so what is the reactant? The reactant is going to be benzene. So if my reactant is benzene, illiga reagent enagutte andre, instead of taking nitronium ion, illi padane helutte halogenation. That means maybe I am using some halogen in the presence of what, in the presence of ferric halide. Okay na, so whenever my benzene is heated with any halogen in the presence of ferric halide as a catalyst, idu catalyst ಆಗಿ ವರ್ಕ್ ಮಾಡುತ್ತೆ, ಏನ್ ಫಾರ್ಮ್ ಆಗುತ್ತೆ, ಅಲ್ಲಿ ನೈಟ್ರೋಬೆನ್ಸಿನ್ ಆಯ್ತು, ಅದೇ ತರ ಇಲ್ಲಿ ಏನ್ ಫಾರ್ಮ್ ಆಗುತ್ತೆ, ಹ್ಯಾಲೋಬೆನ್ಸಿನ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತಿದೀವಿ, ಹ್ಯಾಲೋಜನೇಷನ್. ಆ ಪದದಲ್ಲೇ ಹೇಳ್ತಿದೆ ಯಾವ್ದು ರಿಯಾಕ್ಟೆಂಟ್ ಅಂತ. ಸೊ ವಾಟ್ ಮೈಟ್ ಐ ಗೆಟ್, ಐ ವಿಲ್ ಬಿ ಗೆಟಿಂಗ್ ಹ್ಯಾಲೋಬೆನ್ಸಿನ್ ಅಲಾಂಗ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಸಪೋಸ್ ಈಗ ಅದನ್ನೇ ನಾನು ರಿಪ್ಲೇಸ್ ಮಾಡ್ಬಿಟ್ಟು ಕ್ಲೋರಿನ್ ಅನ್ನ ಹಾಕಿದ್ರೆ, ಕ್ಲೋರಿನೇಷನ್ ಅಂದ್ರೆ ಇನ್ಸ್ಟೆಡ್ ಆಫ್ ರೈಟಿಂಗ್ X, I will write it as Cl2. ಓಕೆನಾ, Cl2 ಹಾಕಿದ್ರೆ ನನಗೆ ಏನ್ ಸಿಗುತ್ತೆ,
ಫೆರ್ರಿಕ್ ಹ್ಯಾಲೈಡ್ ಇತ್ತು ಅಂತ ಅನ್ಕೊಳ್ಳೋಣ, ಫೆರ್ರಿಕ್ ಟ್ರೈಕ್ಲೋರೈಡ್, ನನಗೇನ್ ಸಿಗುತ್ತೆ ಕ್ಲೋರೋಬೆನ್ಸಿನ್ ಅಲಾಂಗ್ ವಿತ್ HCl. ಓಕೆನಾ, ಇದಕ್ಕೆ ನಾವೇನಂತ ಕರಿತೀವಿ ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ವಾಟ್ ಇಸ್ ಇಟ್? ಹ್ಯಾಲೋಜನೇಷನ್ ರಿಯಾಕ್ಷನ್. Now again, if suppose I have to do the mechanism for this, ಓಕೆನಾ, ಸಪೋಸ್ ಇದಕ್ಕೆ ನಾನು ಮೆಕ್ಯಾನಿಸಮ್ ಮಾಡ್ಬೇಕು ಅಂದ್ರೆ ಯಾವ ತರ ಬರೀಬಹುದು? ಸೇಮ್ ಥಿಂಗ್ ಸ್ಟೂಡೆಂಟ್ಸ್, ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅದೇ ತರ. ಫಸ್ಟ್ ಸ್ಟೆಪ್ ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್ ಅನ್ನ ಫಾರ್ಮ್ ಮಾಡ್ಕೊಳ್ಳಿ. ನಾವು ಇನ್ ದಿಸ್ ಕೇಸ್ ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್ ಮಾಡ್ಬೇಕು ಅಂದ್ರೆ ನಾವ್ ಏನೇನ್ ರಿಯೇಜೆಂಟ್ಸ್ ತಗೊಂಡಿದೀವಿ ಹೇಳಿ? ಒನ್ ಇಸ್ Cl2 and the other one is FeCl3. ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಲೋರಿನ್ ಏನ್ ಮಾಡುತ್ತೆ ಅಂದ್ರೆ FeCl3 is considered to be a Lewis acid. ಅದೇನ್ ಮಾಡುತ್ತೆ? Cl ಅನ್ನ ತಗೊಳುತ್ತೆ. ಓಕೆನಾ, ಎಲೆಕ್ಟ್ರಾನ್ಸ್ ಅನ್ನ ತಗೊಳುತ್ತೆ. ಇಲ್ಲಿ ಏನಾಗುತ್ತೆ? ಈ ತರ ಬ್ರೇಕ್ ಆಗುತ್ತೆ. ಓಕೆನಾ, this Cl minus will go and attack this, forming FeCl4 minus ion and Cl plus ಉಳಿಯುತ್ತೆ as electrophile. ಇದೇನಾಯ್ತು? ಬಾಂಡ್ ಈ ಕಡೆ ಶಿಫ್ಟ್ ಆಯ್ತಾ? ಇದು ಹೋಗ್ಬಿಟ್ಟು ಇದನ್ನ ಅಟ್ಯಾಕ್ ಮಾಡುತ್ತೆ. why it is a Lewis acid, so it formed this, ನನಗೆ ಎಲೆಕ್ಟ್ರೋಫೈಲ್ ಸಿಕ್ತು. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಈ ಎಲೆಕ್ಟ್ರೋಫೈಲ್ ಏನ್ ಮಾಡುತ್ತೆ? ಬೆನ್ಸಿನ್ ರಿಂಗ್ ಅನ್ನ ಅಟ್ಯಾಕ್ ಮಾಡುತ್ತೆ. ಕರೆಕ್ಟಾ? ಅಟ್ಯಾಕ್ ಆಫ್ ಬೆನ್ಸಿನ್ ರಿಂಗ್ ಆನ್ ದಿ electrophile, attack of electrophile on the benzene ring. So ಅಲ್ಲಿಗೆ ಏನಾಗುತ್ತೆ? ಇದು ಹೋಗ್ಬಿಟ್ಟು ಬಾಂಡ್ಸ್ ಏನ್ ಮಾಡುತ್ತೆ? ಕ್ಲೋರಿನಿಕ್ ಕೊಡುತ್ತೆ. ಕ್ಲೋರಿನಿಕ್ ಕೊಟ್ಟು ಅಂದ್ರೆ ಒಂದ್ ಬಾಂಡ್ ರಿಮೂವ್ ಮಾಡಿದ್ರಿ. ಇನ್ಸ್ಟೆಡ್ ಯು ವಿಲ್ ರೈಟ್ ಪಾಸಿಟಿವ್, here you will write hydrogen, you will write Ca. Step 3 ಏನ್ ಮಾಡ್ತೀರಾ? ಪ್ರೋಟಾನ್ ಅನ್ನು ರಿಮೂವ್ ಮಾಡ್ತೀರಾ. So it's that you get the final product as, that is, ಇಲ್ಲಿ ನೋಡಿ ಹೈಡ್ರೋಜನ್ ಇದೆ, Cl ಇದೆ. ಪಾಸಿಟಿವ್ ನ ತೆಗಿಬೇಕು ಅಂದ್ರೆ ಪ್ರೋಟಾನ್ ಎಲೆಕ್ಟ್ರಾನ್ಸ್ ಕೊಟ್ಟು ಹೊರಗೆ ಬರುತ್ತೆ. It will combine there such that forming what? Chlorobenzene. ಓಕೆನಾ, ಕ್ಲೋರೋಬೆನ್ಸಿನ್ ಅನ್ನ ಫಾರ್ಮ್ ಮಾಡುತ್ತೆ along with FeCl3 and HCl. ಓಕೆನಾ, so this is known as chlorination of benzene. ಏನಂತ ಹೇಳ್ತಾ ಇದೀನಿ? This is known as chlorination of benzene. Okay, now moving on to the third one, that is sulfonation. What do you mean by sulfonation ಅಂತ ನೋಡುವ. ಓಕೆನಾ, what do you mean by sulfonation reaction? Again, benzene ಅನ್ನ ಸಪೋಸ್ ನಾನೀಗ ಸಲ್ಫೋ ಅಂದ್ರೆ ಪದದಲ್ಲಿ ಏನಿದೆ? sulfuric acid. Maybe there is something to do with sulfuric acid. Okay, whenever benzene is heated with fuming sulfuric acid, maybe ನೀವು ಓಲಿಯಂ ಇರಬಹುದು, H2SO7, ಅಥವಾ sulfuric acid ಜೊತೆ ಫ್ಯೂಮ್ ಆಗ್ತಿರುವಂತ ಕಾನ್ಸಂಟ್ರೇಟೆಡ್ sulfuric acid ಜೊತೆ ಕಂಬೈನ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಸಿಗುತ್ತೆ. ಓಕೆನಾ, SO3H, ಇದನ್ನ ಸಲ್ಫೋನಿಕ್ ಆಸಿಡ್ ಅಂತ ಹೇಳ್ತೀವಿ. ಬೆನ್ಝೀನ್ sulfonic acid. Okay na, along with the release of water molecule. Benzene sulfonic acid along with the release of water molecule. So ee reaction anna nav enanta karitivi? Sulfonation reaction anta karitivi. Okay na, what is it known as? Sulfonation reaction. Again, this is also same mechanism. ನೀವು ಏನ್ ಮಾಡ್ತೀರಾ? H2S2 ಇದ್ರಲ್ಲಿ just again you will be producing the, what is it, electrophile. ಯಾವ ತರ ಪ್ರೊಡ್ಯೂಸ್ ಮಾಡ್ತೀರಾ? Just you will be splitting it as SO3H and then OH minus ಅದನ್ನ ತೆಗ್ಬಿಟ್ಟು ಎಲೆಕ್ಟ್ರೋಫೈಲ್ ನೋಡಿ ಇಲ್ಲಿ ಜಸ್ಟ್ ಮಾಡ್ತೀನಿ. H2SO4 ನ ಸ್ಪ್ಲಿಟ್ ಮಾಡ್ಕೊಳ್ತೀರಾ as HSO3 plus and then OH minus. So it ಬಂದ್ಬಿಟ್ಟು ಇಲ್ಲಿ ಅಟ್ಯಾಕ್ ಆಗುತ್ತೆ ಈ ಬೆನ್ಸಿನ್ ಅನ್ನ. Then finally you will be getting benzene sulfonic acid because this is known as an electrophile. Correct? So again I will not do the mechanism for that also. So this is how you will be producing. Okay na, ಯಾವ ತರ ನೀವು ಪ್ರೊಡ್ಯೂಸ್ ಮಾಡ್ತೀರಾ sulfonation reaction ಅಂತ. Now moving on to the fourth reaction. Two more we have. The fourth reaction is Friedel-Crafts alkylation or alkylation. Friedel-Crafts alkylation. Now what do you mean by Friedel-Crafts alkylation? Adhe tara, so ಇಲ್ಲಿ ಏನ್ ಮಾಡ್ತೀರಾ? Again, benzene is treated with alkyl halide. What do you do? Benzene, okay, is treated with alkyl halide. Alkyl halide ಅಂದ್ರೆ ಯಾವ್ದಾದ್ರೂ ಆಗಿರ್ಬೋದು. That is RX, ಜನರಲ್ ಆಗಿ ಬರೆಯೋದು ನಾವು. ಕರೆಕ್ಟ್? R ಅಂದ್ರೆ alkyl group, X ಅಂದ್ರೆ halide. In presence of what? In presence of anhydrous aluminium chloride, aluminium trichloride as a catalyst ನಿಮಗೆ ಏನ್ ಸಿಗುತ್ತೆ? alkyl benzene is formed ಅಂತ ಹೇಳ್ತಿದ್ದಾರೆ. alkyl benzene is formed, full stop. This reaction is called Friedel-Crafts reaction ಅಥವಾ Friedel-Crafts alkylation ಅಂತ ಹೇಳ್ತೀವಿ. ಓಕೆನಾ, Friedel-Crafts alkylation. ನಾವು ಅಂದ್ರೆ ಏನು? ಬೆನ್ಸಿನ್ ಅನ್ನ ತಗೊಳ್ಳಿ,
ಜನರಲ್ ರಿಯಾಕ್ಷನ್ ಬರೀತೀನಿ ನೋಡಿ. ಬೆನ್ಸಿನ್ ಅನ್ನು ತಗೊಂಡು ಇಫ್ ಯು ರಿಯಾಕ್ಟ್ ವಿತ್ ಎನಿ ಆಫ್ ದ ಅಲ್ಕೈಲ್ ಹಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ನನಗೆ ಏನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ, an alkyl benzene is formed. ಓಕೆನಾ, alkyl benzene is formed. ಈ ರಿಯಾಕ್ಷನ್ ಅನ್ನು ನಾವೇನಂತ ಕರಿತೀವಿ, ಫ್ರಿಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಓಕೆನಾ, ಆಲ್ಕೈಲೇಷನ್. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಸೆಕೆಂಡ್ PUC ಆಲ್ಸೋ ಸ್ಟೂಡೆಂಟ್ಸ್. ಸೊ ದಯವಿಟ್ಟು ಈ ರಿಯಾಕ್ಷನ್ ಅನ್ನ ಕಲಿಬೇಕು. ಮೇ ಬಿ ಸಪೋಸ್ ಈಗ ಜನರಲ್ ರಿಯಾಕ್ಷನ್ ಅನ್ನು ರಿಪ್ಲೇಸ್ ಮಾಡಿ ಬರ್ತೀನಿ. ಇನ್ಸ್ಟೆಡ್ ಆಫ್ R it is CH3 group, X Cl anhydrous aluminum chloride ಇತ್ತು ಅಂತ ಅನ್ಕೊಳ್ಳೋಣ. ನಾವು RX ಅಂದ್ರೆ ಏನಿಲ್ಲ, ಮಿಥೈಲ್ ಕ್ಲೋರೈಡ್. ಸೊ ವಾಟ್ ಆಮ್ ಐ ಗೋಯಿಂಗ್ ಟು ಗೆಟ್, R ಅನ್ನ ರಿಪ್ಲೇಸ್ ಮಾಡಿ CH3 ಹಾಕಿದ್ರೆ ಐ ವಿಲ್ ಗೆಟ್ methyl group. ಕರೆಕ್ಟಾ, methyl benzene ಅಥವಾ toluene, ಕಾಮನ್ ನೇಮ್ ಬಂದು toluene, that is methyl benzene ಅಥವಾ toluene along with HCl. ಓಕೆನಾ, so this reaction is known as alkylation reaction ಅಥವಾ ಫ್ರಿಡೆಲ್ ಕ್ರಾಫ್ಟ್ಸ್ alkylation. ಓಕೆನಾ, ಏನಂತ ಕರಿತಿದ್ದೀನಿ, ಫ್ರಿಡೆಲ್ ಕ್ರಾಫ್ಟ್ಸ್ alkylation. maybe the mechanism for that, ಇದಕ್ಕೊಂದು ಮೆಕ್ಯಾನಿಸಮ್ ತೋರ್ಸೋಣ so that it becomes easy for you. so mechanism ಬಂದು again 3 steps. ಫಸ್ಟ್ ಸ್ಟೆಪ್ ಏನು, ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್. ಅಂದ್ರೆ ಏನು, ಸಿ ವೆನೆವರ್ ಮೈ ಮಿಥೈಲ್ ಕ್ಲೋರೈಡ್, ಇಲ್ಲಿ ನೋಡಿ ಯೂಶಲಿ ನಾನು ಏನಂತ ತಗೊಳ್ತಿದ್ದೀನಿ, ದ ರಿಯೇಜೆಂಟ್ ಅಂಡ್ ದಿ ಕ್ಯಾಟಲಿಸ್ಟ್. ಸೊ ಮಿಥೈಲ್ ಕ್ಲೋರೈಡ್ ಇಫ್ ಇಟ್ ಕಂಬೈನ್ಸ್ ವಿತ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಲಿವಿಸ್ ಆಸಿಡ್. ಅದೇನ್ ಮಾಡುತ್ತೆ, ಈ ಕ್ಲೋರೈಡ್ ಮಿಥೈಲ್ ಕ್ಲೋರೈಡ್ ಸ್ಪ್ಲಿಟ್ ಆಗುತ್ತೆ ಆಸ್ Cl minus and CH3. ಇದು ಹೋಗ್ಬಿಟ್ಟು ಇದು ಕಂಬೈನ್ ಆಗಿ ನನಗೇನ್ ಸಿಗುತ್ತೆ, AlCl4 minus and CH3 plus. ಸೊ ಏನಾಯ್ತು, ನನಗೆ ಎಲೆಕ್ಟ್ರೋಫೈಲ್ ಜನರೇಟ್ ಆಯ್ತಾ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡುತ್ತೆ, ಆ ಎಲೆಕ್ಟ್ರೋಫೈಲ್ ಬಂದ್ಬಿಟ್ಟು ನನ್ನ ಬೆನ್ಸಿನ್ ಹತ್ರ, ನೋಡು ನನ್ನ ಹತ್ರ ಎಲೆಕ್ಟ್ರಾನ್ಸ್ ಇಲ್ಲ, ನೀನ್ ನನಗೆ ಕೊಡು ಅಂತ ಹೇಳುತ್ತೆ. ಸೊ ನನ್ನ ಬೆನ್ಸಿನ್ ಏನ್ ಮಾಡುತ್ತೆ, ಫಸ್ಟ್ ಮಹಾನ್ ಭಾವನ ಹತ್ರ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರ್ತವ, ಇದಕ್ ಕೊಡುತ್ತೆ. ಇದಕ್ ಕೊಟ್ಬಿಟ್ಟು ಏನ್ ಮಾಡುತ್ತೆ, ಅದನ್ನ ಕಂಬೈನ್ ಮಾಡ್ಕೊಂಡು ಇಲ್ಲೊಂದು ಫಾರ್ಮೇಶನ್ ಆಫ್ ಕಾರ್ಬೋಕೇಟಯಾನ್ ಆಯ್ತು, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಮಿಥೈಲ್. ಕರೆಕ್ಟಾ, ಇದನ್ನ ಕಾರ್ಬೋಕೇಟಯಾನ್ ಅಂತ ಕರಿತೀವಿ. ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಕಾರ್ಬೋಕೇಟಯಾನ್ ಅಂದ್ರೆ ನನ್ನ ಬೆನ್ಸಿನ್ ಸ್ಟೇಬಲ್ ಆಗಲ್ಲ, ಕಾಂಜುಗೇಷನ್ ಇರಲ್ಲ. ಸೊ ಅದೇನ್ ಮಾಡುತ್ತೆ, ಹೈಡ್ರೋಜನ್, ನೋಡು ನಾನು ನಿನಗೆ ಎಲೆಕ್ಟ್ರಾನ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬೋಕೇಟಯಾನ್ ಡೊನೇಟ್ ಮಾಡುತ್ತೆ. it will come out as H plus such that what do I get something known as methyl benzene. ಆ H plus ಏನ್ ಮಾಡುತ್ತೆ, again ಅಲ್ಲಿ ಕಂಬೈನ್ ಆಗ್ಬಿಟ್ಟು ಒರಿಜಿನಲ್ ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ. so this is known as the mechanism. ಇದನ್ನ ನಾವ್ ಏನಂತ ಕರಿತೀವಿ, we call it as ಫ್ರಿಡೆಲ್ ಕ್ರಾಫ್ಟ್ಸ್ alkylation. ಓಕೆನಾ, what is this known as, ಫ್ರಿಡೆಲ್ ಕ್ರಾಫ್ಟ್ಸ್ alkylation. ಅದೇ ತರ we have one more, that is acylation reaction. ಈ ಸಬ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಸಿ ಯಾವ್ದಾವ್ದು ಆಗ್ಬೋದು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಆರ್ ಅಂತ ಏನ್ ತಗೊಂಡಿದೀವಲ್ಲ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಮಿಥೈಲ್ ಗ್ರೂಪ್ ಆಗ್ಬೋದು ಅಥವಾ ಈಥೈಲ್ ಆಗ್ಬೋದು, ಪ್ರೋಪೈಲ್ C2H5 3CH7 ಯಾವ್ದಾದ್ರೂ ಆಗ್ಬೋದು. ಓಕೆನಾ, ಯು ಕ್ಯಾನ್ ಟೇಕ್ ಎನಿಥಿಂಗ್. ಓಕೆನಾ, ನಾವು ಈ ಸಪೋಸ್ ಈ ತರನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಲ್ಕೈಲೇಷನ್ ಅಂತ ಹೇಳ್ತೀವಿ. ಓಕೆನಾ, ಆರ್ ಗ್ರೂಪ್ ಈ ತರ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ಸ್ಟೆಡ್ ಇಫ್ ಯು ಸಬ್ಸ್ಟಿಟ್ಯೂಟ್ RCO, ಈಗ ಬರೀತೀನಿ ನೋಡಿ, ಆಲ್ಕೈಲೇಷನ್ ಅಲ್ಲಿ ದಟ್ ಇಸ್ ಅಸೈಲೇಷನ್. ನೌ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಫೈನಲ್ ಒನ್, ದಟ್ ಇಸ್ ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್. ಫಿಫ್ತ್ ಒನ್, ದಟ್ ಇಸ್ ಫ್ರಿಡೆಲ್ ಕ್ರಾಫ್ಟ್ಸ್ acylation. Now what do you mean by acylation? ಅಂದ್ರೆ whenever a benzene is treated with acid chloride, okay na, ಅಥವಾ acyl chloride, so in presence of aluminum chloride, ಅದನ್ನ ನಾವೇನಂತ ಕರಿತೀವಿ, acyl benzene is formed ಅಂತ ಹೇಳ್ತೀವಿ. ಅಂದ್ರೆ ಬೆನ್ಸಿನ್ ಇರುತ್ತೆ, ಸಪೋಸ್ ಆಲ್ಕೈಲ್ ಕ್ಲೋರೈಡ್ ಬದಲು RCOCl ಬಂದ್ರೆ ಇದನ್ನ ನಾವು ಅಸೈಲ್ ಅಥವಾ ಆಸಿಡ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ನನಗೇನ್ ಪ್ರಾಡಕ್ಟ್ ಬರುತ್ತೆ, ಇಲ್ಲಿ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಇರುತ್ತೆ, ರಿಯೇಜೆಂಟ್ ಚೇಂಜ್, ಕ್ಯಾಟಲಿಸ್ಟ್ ಚೇಂಜ್ ಆಗಲ್ಲಪ್ಪ. ಸೊ ನನಗೆ ಏನ್ ಬರುತ್ತೆ ಅಂತ ಹೇಳ್ತವ್ರು ಅವರು, RCOCOR ಅಸೈಲ್ ಬೆನ್ಸಿನ್ ಇಸ್ ಫಾರ್ಮ್ಡ್ ಅಂತ ಹೇಳ್ತಾರೆ. ಓಕೆನಾ, ಅಸೈಲ್ ಬೆನ್ಸಿನ್ ಫಾರ್ಮ್ ಆದ್ರೆ ಈ ರಿಯಾಕ್ಷನ್ ಅನ್ನ ನಾವೇನಂತ ಕರಿತೀವಿ, ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್. ಮೇ ಬಿ ಈಗ ನಾನು ಒಂದು ಜನರಲ್ ರಿಯಾಕ್ಷನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆನ್ಸಿನ್ ಇದೆ, ಇಫ್ ಐ ರೈಟ್ ಲೈಕ್ ದಿಸ್, ಅಸಿಟೈಲ್ ಕ್ಲೋರೈಡ್. ಕರೆಕ್ಟಾ, ಅಸಿಟಿಕ್ ಆಸಿಡ್ ಅಂದ್ರೆ CH3COOH. ಅದೇ ತರ CH3CO ನ ಏನಂತ ಕರಿತೀವಿ, ಅಸಿಟೈಲ್ ಕ್ಲೋರೈಡ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ನನಗೆ ಏನ್ ಬರುತ್ತೆ ಅಂತ ಹೇಳ್ತಾರವರು, ಐ ಆಮ್ ಗೆಟಿಂಗ್ ಅಸೈಲ್ ಬೆನ್ಸಿನ್ ಅಥವಾ ಕಂಬೈನ್ ಆಗಿ ಬರುತ್ತೆ. ಹಿಯರ್ ಐ ಗೆಟ್ ಇದನ್ನ ಏನಂತ ಹೇಳ್ಬೋದು, ಅಸಿಟೋಫಿನೋನ್ ಅಂತ. ಇದ್ರ ಹೆಸರು ಬಂದೇನು, ಅಸಿಟೋಫಿನೋನ್ ಅಲಾಂಗ್ ವಿತ್ HCl. ಸೊ ಈ ರಿಯಾಕ್ಷನ್ ಅನ್ನ ನಾವ್ ಏನಂತ ಕರಿತೀವಿ, ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್. ಯಾಕೆ ಆರ್ ಅಂತ ಬರೆದ್ರೆ ಇಟ್ ಇಸ್ ಆಲ್ಕೈಲೇಷನ್, RCO ಅಂತ ಬರೆದ್ರೆ ಇಟ್ ಇಸ್ ನೋನ್ ಆಸ್ ಅಸೈಲೇಷನ್. ಓಕೆನಾ, ಅಸೈಲೇಷನ್ ಅಂತ ಹೇಳ್ತೀವಿ. ನಾವು
usually ಇನ್ನೊಂದು ಟಾಪಿಕ್ ಇದೆ, ಐ ಜಸ್ಟ್ ಸೇ ಲೈಕ್ ದಟ್ ಓನ್ಲಿ. ಸೊ ದಟ್ ಇಸ್ ನೋನ್ ಆಸ್ ಟಾಕ್ಸಿಸಿಟಿ ಅಥವಾ ಕಾರ್ಸಿನೋಜೆನಿಸಿಟಿ. ಕಾರ್ಸಿನೋಜೆನಿಸಿಟಿ ಅಂದ್ರೆ ಯೂಶಲಿ ವಾಟ್ ಎವರ್ ದ ಕಾಂಪೌಂಡ್ಸ್ ಆರ್ ದೇರ್, ನೋ ಮೇ ಬಿ ದ ಕಾಂಪೌಂಡ್ಸ್ ಲೈಕ್ ಬೆನ್ಝೀನ್ 1,2 ಬೆನ್ಝೀನ್, ಬೆನ್ಜಾಂಥ್ರಸಿನ್ ಏನಿದೆಯೋ, ವೆನೆವರ್ ಇವೇನಾದ್ರೂ ನಮ್ಮ ಹ್ಯೂಮನ್ ಬಾಡಿಗೆ ಎಂಟರ್ ಆದ್ರೆ we'll have lot of various biochemical reactions. ಅಂದ್ರೆ ನಮ್ದು ಲೈಫ್ ಬಾಡಿ ಅಲ್ವಾ, ಸೊ ಇನ್ ಕೇಸ್ ನಮ್ಮ ಒಳಗೆ ಕೆಮಿಕಲ್ಸ್ ಜಾಯಿನ್ ಆದ್ರೆ ನಮಗೆ ಏನಾಗುತ್ತೆ, ವಿಲ್ ಅಂಡರ್ಗೋ ಸಮ್ ವೇರಿಯಸ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಅದೇನಾಗುತ್ತೆ ಫೈನಲ್ ಆಗಿ ನಮ್ಮ DNA ಏನಿದೆಯೋ ಬಾಸಿಯಲ್ಲಿ ಅದನ್ನ ಡ್ಯಾಮೇಜ್ ಮಾಡ್ಬಿಟ್ಟು ಇಟ್ ಕಾಸಸ್ ಕ್ಯಾನ್ಸರ್. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾರ್ಸಿನೋಜೆನಿಸಿಟಿ ಅಂತೀವಿ. ಅಂದ್ರೆ ಕಾರ್ಸಿನೋಜೆನಿಕ್ ಮೀನ್ಸ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ. ಕಾರ್ಸಿನೋಜೆನಿಕ್ ಅಂದ್ರೆ ಏನು, ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟೀಸ್. ಎಕ್ಸಾಂಪಲ್ ಯಾವುದು, ಬೆನ್ಝೀನ್, 1,2 ಬೆನ್ಜಾಂಥ್ರಸಿನ್, ಇವೆಲ್ಲ ಏನ್ ಮಾಡುತ್ತೆ, ಟಾಕ್ಸಿಸಿಟಿ ನಮ್ಮ ಬಾಡಿ ಒಳಗೆ ಏನ್ ಮಾಡುತ್ತೆ, DNA ನ ಡ್ಯಾಮೇಜ್ ಮಾಡ್ಬಿಟ್ಟು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ ದೆಮ್ ಆಸ್ ಕಾರ್ಸಿನೋಜೆನ್ಸ್. ಓಕೆನಾ? ಸೊ ಫ್ರಮ್ with here I come to the end of my topic. Here I complete the hydrocarbons. Next I'll be taking up hydrogen, students. Okay, if you have any doubts you can contact me at any time. Thank you so much, students.